ವಾಂಗಿಬಾತ್ ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ. ಇವಾಗ ಒಂದು ಪ್ಯಾನು ಇಲ್ಲ ಬೌಲ್ ತಗೊಳ್ಳಿ. ಅದರಲ್ಲಿ ಕಮ್ಮಿ ಎಣ್ಣೆ ಹಾಕಿದರೆ ಸ್ವಲ್ಪ ಕಮ್ಮಿ ಟೇಸ್ಟ್ ಇರುತ್ತೆ, ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಜಾಸ್ತಿ ಟೇಸ್ಟ್ ಬರುತ್ತೆ. ವಾಂಗಿಬಾತದ್ದು ಬದನೆಕಾಯಿ ಕಟ್ ಮಾಡಿರೋದು ಹಾಕ್ಬಿಟ್ಟು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಬಿಟ್ಟು ವಾಂಗಿಬಾತು ಸ್ವಲ್ಪ ಜಾಸ್ತಿ ಫ್ರೈ ಮಾಡಿ, ಯಾಕಂದರೆ ಅದು ಬೇಯಬೇಕು, ಬೆಂದ್ರೇ ಚೆನ್ನಾಗಿರೋದು. ಒಂದು ಪ್ಯಾನ್ ತಗೊಂಡ್ಬಿಟ್ಟು 4ರಿಂದ 5 ಚಮಚ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಚಮಚ ಸಾಸಿವೆ ಹಾಕ್ಬಿಟ್ಟು ಚೆನ್ನಾಗಿ ಸಿಟ್ಲೋ ಹಂಗೆ ಮಾಡಿದ್ಮೇಲೆ ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಬರುತ್ತೆ. ಆನಂತರ ಈರುಳ್ಳಿ ಹಾಕಿ ತಿರ್ಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿರೋದು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತಿರ್ಗಿ ಟೊಮಾಟೊ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಗೋಲ್ಡ್ ಕಲರ್ಗೆ ಬರೋ ಥರ. ಹೊಸ್ದಾಗಿ ನೋಡ್ತಾ ಇರೋರು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಚೆನ್ನಾಗಿದ್ದರೆ ಲೈಕ್ ಕೊಡಿರಿ. ಒಂದು ಬೌಲ್ ತಗೊಂಡು ಅದರಲ್ಲಿ ವಾಂಗಿಬಾತ್ ಕಾಯಿ ಮತ್ತು ಟೊಮಾಟೊ ಎಲ್ಲ ಫ್ರೈ ಮಾಡಿರೋದು ಹಾಕ್ಬಿಟ್ಟು ಅದರಲ್ಲಿ ವಾಂಗಿಬಾತ್ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ದಾಗಿದ್ಮೇಲೆ ಹುಣಸೆಹಣ್ಣು ಉಪ್ಪು ಎಲ್ಲ ನೆನೆಸಿರೋದು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಿರ್ಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದಾಗಿದ್ಮೇಲೆ ಇವಾಗ ಅನ್ನಕ್ಕೆ ಬೆರ್ಸೋಣ ಬನ್ನಿ. ಈ ಥರ ವೀಡಿಯೋಗಳು ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಬೇರೆ ಬೇರೆ ಥರದ್ದು. ಅನ್ನಕ್ಕೆ ಬೆರೆಸೋ ಟೈಮ್ನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಬನ್ನಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿ.